ಅಮೆರಿಕ ಪ್ರವಾಸಕ್ಕೂ ಮುನ್ನ ಡಿಕೆ ಶಿವಕುಮಾರ್ ಬಿಬಿಎಂಪಿ ಅಧಿಕಾರಿಗಳ ಸಭೆ. ರಜೆ ದಿನವೂ ಕೂಡ ಡಿಕೆಶಿಯಿಂದ ಬಿಬಿಎಂಪಿ ಅಧಿಕಾರಿಗಳ ಮೀಟಿಂಗ್. ಅಮೆರಿಕ ಪ್ರವಾಸಕ್ಕೂ ಮುನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಿಬಿಎಂಪಿ ಅಧಿಕಾರಿಗಳ ಸಭೆ. ರಜೆ ದಿನ ಇವತ್ತು ಕೂಡ ಡಿಕೆ ಶಿವಕುಮಾರ್ ಅವರಿಂದ ಬಿಬಿಎಂಪಿ ಅಧಿಕಾರಿಗಳ ಮೀಟಿಂಗ್. ಬಿಬಿಎಂಪಿ ಆಯುಕ್ತ ತುಷಾರ್, ವಿಶೇಷ ಆಯುಕ್ತರುಗಳೊಂದಿಗೆ ಸಭೆ. ಮಲ್ಲೇಶ್ವರ ಬಿಬಿಎಂಪಿ ಐಪಿಪಿ ಕಚೇರಿಯಲ್ಲಿ ನಡೆದಿರುವಂತಹ ಮೀಟಿಂಗ್ ಇದು. ಒಂದು ವಾರ ನಾನಿರಲ್ಲ, ಹಾಗಾಗಿ ಎಮರ್ಜೆನ್ಸಿ ಸಭೆ ಕರೆದಿದ್ದೇನೆ. ಗುಂಡಿ ಮುಚ್ಚೋದಕ್ಕೆ ನೇರವಾಗಿ 15 ದಿನಗಳ ಗಡುವನ್ನು ಕೊಟ್ಟಿದ್ದೇನೆ. ಎಲ್ಲ ಕೆಲಸ ಬಿಟ್ಟು ಮೊದಲು ಗುಂಡಿ ಮುಚ್ಚುವಂತ ಕೆಲಸ ಮಾಡಬೇಕು. ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಎಷ್ಟು ಜನ ಸಸ್ಪೆಂಡ್ ಆಗ್ತಾರೋ ಗೊತ್ತಿಲ್ಲ. ಖಡಕ್ ಆಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಿಬಿಎಂಪಿ ಅಧಿಕಾರಿಗಳಿಗೆ. ಈ ಸೆಪ್ಟೆಂಬರ್ನಲ್ಲಿ ಸರ್ಪ್ರೈಸ್ ಮಳೆ ಬರುವಂತಹ ನಿರೀಕ್ಷೆ ಕೂಡ ಇದೆ. ಸೊ ಅಷ್ಟಕ್ಕೆ ನಾವೆಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೋಬೇಕು. ಅಂದರೆ ಯಾವುದೇ ರೀತಿಯ ಅನಾಹುತಗಳಾಗದಂಗೆ ಸಿದ್ಧತೆಗಳಾಗಬೇಕು. ಪ್ರವಾಸ ಮುಗಿಸಿ ಬಂದ ನಂತರ ನಾನೇ ಸಿಟಿ ರೌಂಡ್ಸ್ ಹೋಗ್ತೀನಿ ಅಂತ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಈಗ ಸ್ವಲ್ಪ ಎಮರ್ಜೆನ್ಸಿ ಸಭೆ ಮಾಡಿದ್ದೀನಿ. ನಾನೊಂದು ವಾರ ಇರಲ್ಲ, ಎಲ್ಲ ಹೊರಗಡೆ ದೇಶಕ್ಕೆ ಹೋಗ್ತಾ ಇದ್ದೀನಿ ನನ್ನ ಖಾಸಗಿ ಕಾರ್ಯಕ್ರಮಕ್ಕೆ. ಇವತ್ತು ಬೆಂಗಳೂರು ಸಿಟಿ ಕಾರ್ಪೊರೇಷನ್ನು ಮತ್ತು ಎಲ್ಲ ನಮ್ಮ ಸೀನಿಯರ್ ಆಫೀಷಿಯಲ್ಸು, ಚೀಫ್ ಇಂಜಿನಿಯರ್ಸು ಎಲ್ಲರೂ ಕೂಡ ಕರೆದು ಹೇಳಿದ್ದೀನಿ. ನಾನು ಏನು 15 ದಿನ ಗಡುವು ಕೊಟ್ಟಿದ್ದೀನಿ. ಅಷ್ಟರೊಳಗಡೆ ನೀವೆಲ್ಲ ಕೆಲಸ ಬಿಟ್ಬಿಟ್ಟು 400 ಜನ ಏನು ನಮ್ಮ ಸ್ಟಾಫ್ ಇದ್ದಾರೆ ಇಂಜಿನಿಯರ್ಸು, ಅವರೆಲ್ಲ ನಿಂತ್ಕೊಂಡು ಗುಂಡಿ ಮುಚ್ಚುವಂಥ ಕೆಲಸ ಫಸ್ಟ್ ಮಾಡಬೇಕು. ಆಗಲಿಲ್ಲ ಅಂದರೆ ಕೆಲವರೆಲ್ಲ ಯಾರ್ಯಾರು ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಪಬ್ಲಿಕ್ ನಮ್ಗೆ ವಾಪಸ್ಸು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಮರ್ಸಿಲೆಸ್ ಆಗಿ ನಾವು ಆ್ಯಕ್ಷನ್ ತಗೊಳ್ಳೇಬೇಕಾಗ್ತದೆ. ಯಾರು ಎಷ್ಟು ಜನ ಸಸ್ಪೆಂಡ್ ಆಯ್ತಿರೋ ನನಗೆ ಗೊತ್ತಿಲ್ಲ. ನೀವೆಲ್ಲ ಮುಚ್ಚಲೇಬೇಕು ಅಂತೇಳಿ ಗಡುವು ಕೊಟ್ಟಿದ್ದೀನಿ. ಅದು ಎಲ್ಲರಿಗೂ ನೇರವಾಗಿ ಅವ್ರಿಗೆ ಹೇಳಿದ್ದೀನಿ. ಸೊ ಅವ್ರವ್ರ ವಾರ್ಡಲ್ಲಿ ಅವರವರೇ ನಿಂತ್ಕೊಂಡು ಎಷ್ಟು ದೊಡ್ಡವರಾಗಲಿ ಚಿಕ್ಕವರಲ್ಲಿ ಯಾರ್ಯಾರು ರೆಸ್ಪಾನ್ಸಿಬಿಲಿಟಿ ಇದ್ದಾರೆ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಕೂಡ ದೇ ಶುಡ್ ಬಿ ಆನ್ ದಿ ಸ್ಟ್ರೀಟ್ಸ್ ಆ್ಯಂಡ್ ಗೆಟ್ ದಟ್ ಆಲ್ ದೋಸ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಭಾನುವಾರವೂ ಕೂಡ ಬಿಬಿಎಂಪಿ ಅಧಿಕಾರಿಗಳ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಭೆ ಮಾಡಿರೋದು. ಸಭೆಯ ಹೈಲೈಟ್ ಏನು? ಸಭೆ ಆದ್ಮೇಲೆ ಏನೆಲ್ಲ ಹೇಳಿಕೆಗಳನ್ನ ಕೊಟ್ಟರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು? ಸಂಡೇ ಕೂಡ ಅವರು ಸಭೆಯನ್ನ ಕರೆದಿದ್ರು. ಕಾರಣಕ್ಕೆ 1 ವಾರಗಳ ಕಾಲ ಅವರು ಅಮೆರಿಕ ಪ್ರವಾಸ ಹೋಗ್ತಾ ಇದ್ದಾರೆ. ಹಾಗಾಗಿ ಸಾಮಾನ್ಯವಾಗಿ ಬಿಬಿಎಂಪಿ ಗುಂಡಿ ವಿಚಾರವಾಗಿ ಆಗಿರ್ಬೋದು, ಬೇರೆ ಬೇರೆ ವಿಚಾರವಾಗಿ ತುರ್ತು ಇದೆ ಸ್ಪೆಷಲಿ ಬೆಂಗಳೂರಲ್ಲಿ. ಹಾಗಾಗಿ ಇವತ್ತು ಸಭೆಯನ್ನ ಕರೆದಿದ್ದಂತಹದ್ದು ಅಧಿಕಾರಿಗಳೊಟ್ಟಿಗೆ. ಪ್ರಮುಖವಾದ ವಿಚಾರ ಅಂತಂದ್ರೆ ಗುಂಡಿ ಮುಚ್ಚುವಂತಹ ನಿಟ್ಟಿನಲ್ಲಿ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. 15 ದಿನಗಳ ಒಳಗಾಗಿ ಗುಂಡಿ ಮುಚ್ಚಲೇಬೇಕು ಅನ್ನುವಂತಹದ್ದನ್ನ ಅವ್ರು ಹೇಳಿರುವಂತದ್ದು. ಹಾಗಾಗಿ ಗುಂಡಿ ಮುಚ್ಚುವಂತಹ ವಿಚಾರವಾಗಿ ಯಾರು ಕೂಡ ಹಿಂದೆ ಸರಿಯುವಂತಿಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಸರ್ಕಾರಕ್ಕೂ ಕೂಡ ಜೊತೆಗೆ ಇಡೀ ನಗರದ ಜನತೆಗೆ ಒಂದು ಮಾತು ಕೊಟ್ಟಿದ್ದಾರೆ. ಇನ್ನೊಂದು 8-10 ದಿನದಲ್ಲಿ ಇಡೀ ಬೆಂಗಳೂರನ್ನ ಗುಂಡಿ ಮುಕ್ತ ಮಾಡ್ತೇವೆ ಅನ್ನುವಂತಹ ನಿಟ್ಟಿನಲ್ಲಿ. ಹಾಗಾಗಿ ಇವತ್ತು ಗುಂಡಿ ಮುಚ್ಚುವಂತಹ ನಿಟ್ಟಿನಲ್ಲಿ ಒಂದು ಸಲಹೆ ಸೂಚನೆಯನ್ನ ಕೊಟ್ಟಿರುವಂತಹದ್ದು. ಜೊತೆಗೆ ಅದೇ ಅವರು ಏನು ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾರೆ, ಹಾಗಾಗಿನೇ ಈ ಒಂದು ತುರ್ತು ಸಭೆಯನ್ನ ಕರೆದಿದ್ರು. ಸಭೆಯಲ್ಲೂ ಕೂಡ ಅಧಿಕಾರಿಗಳಿಗೆ ಒಂದಿಷ್ಟು ಸೂಚನೆಗಳನ್ನ ನೀಡಿರುವಂತದ್ದು. ಥ್ಯಾಂಕ್ ಯು ದೀಪಾ, ತಮ್ಮೆಲ್ಲ ಮಾಹಿತಿಗಾಗಿ.